ಸಂಬಂಧ ಅನ್ನೋದು ದೊಡ್ಡದು ಕಣ. ಕಥೆಗಳು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಬಂಧಗಳನ್ನು ಹೇಳುತ್ತಲೇ ಬಂದಿವೆ. ಅದು ನಮಗೆ ಬರೀ ಮನರಂಜನೆ ಅಲ್ಲ, ವಿವೇಕಕ್ಕಾಗಿ ರೂಪುಗೊಂಡಿವೆ. ಸುಸ್ಥಿರ ಬದುಕಿನ ಕತೆ ಹೇಳೋದೇ ಕಥೆಯ ಕೆಲಸ. ಇಲ್ಲೊಬ್ಬ ಬ್ರಹ್ಮ ರಾಕ್ಷಸ ಕತೆ ಕೇಳಿ ನೆಟ್ಟನಾಗಿ ಹೋದಂತೆ. ಹಾಗಿದ್ರೆ ಈ ಕತೆ ಹೇಗಿರುತ್ತೆ ನೋಡ್ಕೊಬರೋಣ. ಕತೆ ಕತೆ ಕಾರಣ ಮುದುಕಿ ಪೂರಣ. ತಿಂದ್ಯೋ ತಿಪ್ಪೆ ಚೆಲ್ದ್ಯೋ ತಿಪ್ಪೆ ಚಲ್ದೆ ತಿಪ್ಪೆ ಏನ್ ಕೊಡ್ತು ಗೊಬ್ಬರ ಕೊಡ್ತು ಗೊಬ್ಬರ ಏನ್ ಮಾಡ್ದೆ ಗಿಡಕ್ಕೆ ಹಾಕ್ದೆ ಗಿಡ ಏನ್ ಕೊಡ್ತು ಹೂ ಕೊಡ್ತು ಹೂ ಏನ್ ಮಾಡ್ದೆ ದೇವರಿಗೆ ಹಾಕ್ದೆ ದೇವ್ರ ಏನ್ ಕೊಟ್ಟ ಕಥೆಗಳನ್ನು ಕೊಟ್ಟು. ನಾವೀಗ ನಿಮ್ಗೆ ಹೇಳ್ತಿರೋದು ಒಂದು ಕಥೆಯ ಕಥೆ. ಸುಸ್ಥಿರ ಬದುಕಿಗೆ ಅಗತ್ಯವಾದ ವಿವೇಕದ ಕಥೆ. ಒಂದು ದೊಡ್ಡ ಕಾಡು. ಆ ಕಾಡಲ್ಲಿ ಒಬ್ಳು ಅಜ್ಜಿ ಮುದುಕಿ ಇದ್ಲು. ಅವಳು ವಯೋವೃದ್ಧೆಯೂ ಹೌದು, ಜ್ಞಾನವೃದ್ಧೆಯೂ ಹೌದು. ಹಾಗಾಗಳ ಅಜ್ಜಿ ಮುದುಕಿ. ಅವಳು ತನ್ನ ಹತ್ರ ಬರೋರಿಗೆ ಕತೆ ಹೇಳ್ತಿದ್ಲು. ಒಕ್ಕಟ್ಟೆ ಅಲ್ಲ, ಒಂದು ಚಿನ್ನದ ಗತ್ಯಾಣಕ್ಕೆ ಒಂದು ಕತೆ. ಅವಳ ಕತೆ ಕೇಳಿದ್ರೆ ಇಹ ಪರ ಎಲ್ಲ ಉದ್ಧಾರ ಆಗುತ್ತೆ ಅನ್ನೋ ನಂಬಿಕೆ ಇತ್ತು. ಹೀಗಾಗಿ ದೂರದಿಂದೆಲ್ಲ ಜನ ಬರ್ತಿದ್ರು ಅವಳ ಕತೆ ಕೇಳೋಕೆ. ಅವಳ ಕೀರ್ತಿ ನಾಡಿನ ಈ ಮೂಲೆಯಿಂದ ಆ ಮೂಲೆಯವರೆಗೆ ಗಾಳಿ ತರ ಹಬ್ಬಿತ್ತು. ನಾಡಿನ ಆ ಮೂಲೆಯ ಒಬ್ಬ ಯುವಕನಿಗೆ ಅಜ್ಜಿ ಮುದುಕಿ ಕತೆ ಕೇಳ್ಬೇಕಂತ ಆಸೆ ಆಯ್ತು. ಆದ್ರೆ ಏನ್ ಮಾಡೋದು? ಜೀರೋ ಕಾಡಿಗೆ ಹೋಗ್ಬೇಕು ಅಂದ್ರೆ ಈ ಗುಡ್ಡ ದಾಟಿ ಆ ಗುಡ್ಡ ದಾಟಿ ಅದರಾಚೆ ಇರೋ ಆ ದೊಡ್ಡ ಕಾಡನ್ನು ದಾಟಿ ಹೋಗ್ಬೇಕಿತ್ತು. ಮಧ್ಯ ಹಸಿವಾದ್ರೆ ಬುದ್ಧಿ ಬೇಕು, ಗಂಟಲು ಒಣಗಿದ್ರೆ ಕುಡಿಯೋಕೆ ಬೇಕು. ಆದ್ರೆ ಅಜ್ಜಿ ಕತೆ ಹೇಳ್ಬೇಕು ಅಂದ್ರೆ ಒಂದು ನಾಣ್ಯ ಇಡ್ಬೇಕು. ಯುವಕ ಕತೆ ಕೇಳೋ